ಸುಮಾರು 100 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯ ಕಾಮಗಾರಿ ವಿಳಂಬದಿಂದಾಗಿ ಸಾರ್ವಜನಿಕರು ವಾಹನ ಸವಾರರು ನಿತ್ಯ ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಕಳೆದ 2 ವರ್ಷಗಳ ಹಿಂದಿನಿಂದಲೂ ರಸ್ತೆ ಅಗೆಯುತ್ತಲೇ ಇದ್ದು 6 ತಿಂಗಳಲ್ಲಿ ಮುಗಿಯಬೇಕಾದ ಕಾಮಗಾರಿ 2 ವರ್ಷವಾದರೂ ಮುಗಿಯದೇ ಇರೋದ್ರಿಂದ ದಿನಕ್ಕೊಂದು ಅಪಘಾತಗಳು ಸಂಭವಿಸುತ್ತಲೇ ಇದೆ. ನರಕ ಸದೃಶ ಸ್ಥಿತಿ ಉಂಟಾಗಿದೆ. ಇದರ ಕುರಿತಾದಂತಹ ಸಮಗ್ರ ವರದಿ ಇಲ್ಲಿದೆ. ಬೆಂಗಳೂರಿನಲ್ಲಿ ರಸ್ತೆ ವೈಟ್ ಟ್ಯಾಪಿಂಗ್ ವಿಳಂಬದಿಂದಾಗಿ ಯಾವ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ, ಜನರು ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆ ವಿಳಂಬ ಕಾಮಗಾರಿ ಎಲ್ಲೆಲ್ಲಿ ನಡೀತಾ ಇದ್ದಾವೆ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಸಂಪೂರ್ಣ ನ್ಯೂಸ್ನ ಮೂಲಕ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೇವೆ. ಇದೀಗ ಬೆಂಗಳೂರಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆ TR ಮಿಲ್ ಸರ್ಕಲ್ಲು ಅಲ್ಲಿದ್ದೇವೆ. ರಾಜರಾಜೇಶ್ವರಿ ದೇವಸ್ಥಾನ ಇದೆ ನಮ್ಮ ಹಿಂದ್ಗಡೆ. ಇಲ್ಲಿ ಯಾವ ರೀತಿ ಆಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ದೃಶ್ಯ ನೋಡಿ, ಇಲ್ಲಿ ಕಾಣ್ತಾ ಇದೆ ವೈಟ್ ಟ್ಯಾಪಿಂಗಿನ ಈ ಒಂದು ಪರಿಸ್ಥಿತಿ ಯಾವ ರೀತಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಹೊಂಡ ತೆಗೆದಿಟ್ಟು ತಿಂಗಳಾನ್ಗಟ್ಲೆ ಆಯ್ತು, ಇನ್ನೂ ತನಕ ಕೂಡ ಕಾಮಗಾರಿ ಕಂಪ್ಲೀಟ್ ಆಗ್ತಾ ಇಲ್ಲ. ಕರೆಕ್ಟಾಗಿ ದೇವಸ್ಥಾನದ ಎದುರುಗಡೆಗೆ ಇಲ್ಲಿ ಹೊಂಡ ಇರುವಂಥದ್ದು. ಇದು ಸರ್ಕಲ್ಲು, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಿನ ಲಕ್ಷಾಂತರ ಜನ ಓಡಾಡುವಂತಹ ಪ್ರದೇಶ, ಲಕ್ಷಾಂತರ ವಾಹನಗಳಲ್ಲಿ ಓಡಾಡ್ತವೆ, ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಮಾರ್ಗ ಇದು. ಇಲ್ಲಿ ಯಾವ ರೀತಿ ವರ್ಷಾನುಗಟ್ಲೆ 2 ವರ್ಷ ಆಯಿತು ಕಾಮಗಾರಿ ಶುರುವಾಗಿ, ಇನ್ನೂ ತನಕ ಕೂಡ ಅದು ಕಂಪ್ಲೀಟ್ ಆಗ್ತಾ ಇಲ್ಲ. ನಾವಿಲ್ಲಿ ನೋಡ್ಬೋದು 5ನೇ ಮುಖ್ಯ ರಸ್ತೆ. ಈಗ ಒಂದು ಭಾಗದ ಕಾಮಗಾರಿ ಹಂಗೋ ಹಿಂಗೋ ಏನೇನೋ ಮಾಡ್ಕೊಂಡು ಒಂದಿಷ್ಟು ದಿನಗಳು ಎಳೆದು ಅಂತೂ ಕಾಮಗಾರಿಗಳನ್ನು ಮುಗಿಸಿದ್ದಾರೆ. ಆದರೆ ಈ ಭಾಗದಲ್ಲಿ ಇನ್ನೂ ಕೂಡ ಕಾಮಗಾರಿ ಇನ್ನು ಯಾವಾಗ ಮುಗಿಯೋದು? ಇನ್ನೂ ಹೊಂಡ ತೆಗಿತಾ ಇದ್ದಾರೆ. ಇದಕ್ಕೆ ಒಂದಿಷ್ಟು ಇಲಾಖೆಗಳು BWSSB ಅವರು, ಆಮೇಲೆ ಬೆಸ್ಕಾಂನವರು, ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರ ಕಾಮಗಾರಿಗಳು ಮುಗಿಬೇಕು. ಕೇಬಲ್ ಎಳಿಬೇಕು, ಪೈಪ್ಲೈನ್ ಹಾಕಬೇಕು. ಒಬ್ಬರನ್ನ ಕೇಳಿದ್ರೆ ಇನ್ನೊಬ್ಬರ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಜನ ನೊಂದೋಗಿದ್ದಾರೆ, ಬೆಂದೋಗಿದ್ದಾರೆ. ಇನ್ನೂ ಪೈಪ್ಗಳ ಅಳವಡಿಕೆ ಆಗ್ಬೇಕಿಲ್ಲಿ, ಇನ್ನೂ ಆ ಕೇಬಲ್ಗಳ ಅಳವಡಿಕೆ ಆಗ್ಬೇಕಿಲ್ಲಿ. ಯಾವ ಕಾಲಕ್ಕೆ ಇದು ಮುಗಿಯೋದು? ಬೆಂಗಳೂರಿನ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ವೈಟ್ ಟ್ಯಾಪಿಂಗ್ ಮಾಡ್ತೀವಿ, ರಸ್ತೆಗಳೆಲ್ಲ ಸುಧಾರಣೆ ಮಾಡ್ತೀವಿ ಅಂತೇಳಿ ಕೋಟಿ ಸುರಿತಾರೆ. ಆದರೆ ಕಾಮಗಾರಿಗಳು ಮಾತ್ರ ವರ್ಷಾನ್ಗಟ್ಲೆ ನೋಡಿ, ಇನ್ನೂ ಮಣ್ಣಗೆದ್ರಾಗೆ ಇದ್ದಾರೆ ಅವರು, ಇನ್ನೂ ಮಣ್ಣಗೆದ್ರಲ್ಲೇ ಇದ್ದಾರೆ ಅವರು. ಇನ್ನು ಯಾವಾಗ ಈ ಕಾಮಗಾರಿ ಮುಕ್ತಾಯ ಆಗ್ತದೆಯೋ ದೇವರಿಗೆ ಗೊತ್ತು. ಇಲ್ಲಿರ್ತಕ್ಕಂಥ ಎಲ್ಲ ಜನ ನೊಂದು ಬೆಂದೋಗ್ಬಿಟ್ಟಿದ್ದಾರೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಸ್ತೆ. ದಿನ ನೂರಾರು ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ. ಈ ಭಾಗದಲ್ಲಿ ಚಾಮರಾಜಪೇಟೆ, ಆ ಭಾಗ ಬಸವನಗುಡಿ, ಆ ಕಡೆ ಜಯನಗರ ಎಲ್ಲ ಭಾಗಗಳಿಗೂ ಮತ್ತು ಈ ಕಡೆ ಮೈಸೂರು ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವಂಥದ್ದು. ಹಾಗೆ ಹೋದರೆ ಆ ಕಡೆ ಹನುಮಂತ ನಗರ, ಶ್ರೀನಗರ ಎಲ್ಲ ಭಾಗ ಬನಶಂಕರಿ ಕಡೆಗೂ ಕೂಡ ಹೋಗ್ಬೋದು. ಅಂತಹ ಪ್ರಮುಖವಾಗಿರ್ತಕ್ಕಂತಹ ರಸ್ತೆ ಇದು. ಮತ್ತು BMTC ಬಸ್ಸು ಕೂಡ, ಅನೇಕ ಬಸ್ಸುಗಳು ಕೂಡ ಇಲ್ಲಿ ಸಂಚಾರ ಮಾಡುವಂಥ ಮಾರ್ಗ. ಇಲ್ಲೆಲ್ಲ ನೋಡಿ ಅಂಗಡಿಗಳು ಎಲ್ಲ ಕೂಡ, ಯಾರು ಕೂಡ ವ್ಯಾಪಾರ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಬಾಗಿಲಲ್ಲಿ ಎದುರುಗಡೆಗೆ ಈ ರೀತಿ ಹೊಂಡ, ಈ ರೀತಿ ಮಣ್ಣು, ಈ ರೀತಿ ಪರಿಸ್ಥಿತಿ ಇದ್ದರೆ ಹೆಂಗೆ ಜೀವನ ಮಾಡುವಂಥದ್ದು ಪರಿಸ್ಥಿತಿ ಇವತ್ತು. ಇಲ್ಲಿ ಪ್ರತಿನಿತ್ಯ ಕೂಡ ಅನೇಕ ನೋಡಿ BMTC ಬಸ್ಸು ಇದೇ ರಸ್ತೆಯಲ್ಲಿ ಓಡಾಡುವಂಥದ್ದು. ಹೆಂಗಾಗಿದೆ ಪರಿಸ್ಥಿತಿ ಅಂತಂದರೆ ಜನರಿಗೆ ನರಕ ದರ್ಶನ ಆಗ್ತಾ ಇದೆ. ಈ ಭಾಗದಲ್ಲಿ ಅನೇಕ ಖಾಸಗಿ ವಾಹನಗಳ ಒಂದು ಇದು ಡಿಪೋ ಕೂಡ ಇದೆ. ಇಲ್ಲಿ ಆ ಡಿಪೋಗಳಿಂದ ಕೂಡ ಪ್ರತಿನಿತ್ಯ ನೂರಾರು ವಾಹನಗಳು ಇಲ್ಲಿ ಓಡಾಡ್ತವೆ. ಇಲ್ಲಿ ನೋಡಿ, ಇಲ್ಲಿ BMTC ಬಸ್ಸು ಇದೇ ರಸ್ತೆಯಲ್ಲಿ ಓಡಾಟ ಮಾಡುವಂಥದ್ದು. ಈ ಕಾಮಗಾರಿ, ಈ ಒಂದು ರಸ್ತೆ ಈಗ ಈ ಭಾಗದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿ ಕೆಲವು ದಿನಗಳಾಗಿದ್ದಾವೆ. ಈ ರಸ್ತೆ ಸಂಪೂರ್ಣವಾಗಿ ಬಂದಾಗಿತ್ತು. ಈಗ ಒಂದೇ ಭಾಗದಲ್ಲಿ ಸಂಚಾರಕ್ಕೆ ಒಂದು ವ್ಯವಸ್ಥೆ ಆಗಿರುವಂಥದ್ದು. ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನರಕ ಸದೃಶವನ್ನು ಅನುಭವಿಸ್ತಾ ಇದ್ದಾರೆ. 6 ತಿಂಗಳಾಗಿದೆ. ಡೈಲಿ ಬರೀ ಧೂಳು ಕಸ ಕಡ್ಡಿ ಇದೇ ಐತೆ. ರೋಡ್ ಅಂತೂ ಸರಿ ಆಗ್ತಿಲ್ಲ. ನೈಟ್ ಮನೆಗೆ ಬರ್ತೀವಿ, ಮಿಡ್ ನೈಟ್ ಕೆಲಸ, ನೈಟ್ ಡ್ಯೂಟಿ ಮಾಡ್ತೀವಿ, ಆದರೂ ಹಂಗೆ ಇದೆ ರೋಡು. ಯಾವತ್ತು ನೋಡಿದ್ರು ಬರೀ ನಮಗೆ ಸಿಗಾಕೊಂಡು ಕಾಲ್ ಮಾಡಿದ್ರೆ ಇವ್ರು ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಸರ್ ನಂಬರ್ ಕೊಡ್ತೀನಿ, ಅಲ್ಲಿರೋ ಏರಿಯಾ BPO ಅದು ಯಾರಿಗೋ ಅವ್ರ ನಂಬರ್ ಇದು ಮಾಡ್ತೀವಿ, ಅವ್ರು ಕಾಲ್ ಮಾಡಿ ಅಂತ ಅವ್ರ ನಂಬರ್ ಕೊಡ್ತಾರೆ. ಅವ್ರ ನಂಬರ್ ಸ್ವಿಚ್ ಆಫ್ ಬರುತ್ತೆ. ಯಾವತ್ತಿದ್ರು ಇದು ಯಾವತ್ತು ಎಲೆಕ್ಷನ್ ಬಂದರೆ ಮಾತ್ರ ಈ ಥರ ಸರ್ವಿಸ್ಗಳು ಬರೋದಿಲ್ಲ, ಅಂದರೆ ಏನು ಬರಲ್ಲ ಇಲ್ಲಿ. ಆಕ್ಸಿಡೆಂಟ್ಗಳು ಬಿಡಿ ಸರ್, ಇಲ್ಲಿ ಜನ ಬಿಡಿ,
ಪ್ರಾಣಿಗಳಿಗೂ ತೊಂದರೆ ಆಗಿದೆ, ಬರೀ ಜನಕ್ಕಲ್ಲ. ಇಲ್ಲಿ ಇದೆಲ್ಲ ಮಾಡಿಕ್ಕಿದಾರಲ್ಲ, ಬರೀ ವೇಸ್ಟ್ ಆಗಿದೆ. ಆಕ್ಸಿಡೆಂಟ್ ಅಂತೂ ಬರೀ ಗಾಡಿ ಒಂಚೂರು ಹಿಂಗ್ ಮುಂದೆ ಸ್ವಲ್ಪ ಸ್ಪೀಡಲ್ಲಿ ಬಂತು ಅಂದ್ರೆ ಸ್ಕಿಡ್ ಆಗಿ ಡೈರೆಕ್ಟ್ ಔಟ್ ಆಗೋ ಥರ. ಈ ರೋಡ್ ಏನಕ್ಕೆ ಬೇಕಿತ್ತು? ಚೆನ್ನಾಗಿರೋ ರೋಡ್ ಇತ್ತು, ಎಲ್ಲ ಹೊಡೆದಾಕ್ಬಿಟ್ಟು ಹೊಸಾದ್ ಮಾಡ್ತೀವಿ ಅಂದ್ಬಿಟ್ಟು ಆಲ್ಮೋಸ್ಟ್ 1 ವರ್ಷ ಆಗಕ್ಕೆ ಬಂದಿದೆ. ಅರ್ಧ ರೋಡ್ ಹಾಕ್ಬಿಟ್ಟು ಬಿಟ್ಟವ್ರೆ 6 ತಿಂಗಳಿಂದ. ಇವಾಗ ಅರ್ಧ ರೋಡ್ ಶುರು ಮಾಡೋರು, ಅದು ಮುಗಿತಿಲ್ಲ. ನೋಡಿ, ಇದು ಜನ ಪ್ರತಿನಿತ್ಯ ಕೂಡ ಇಲ್ಲಿ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇರುವಂಥದ್ದು. ವ್ಯಾಪಾರಸ್ಥರು ಅಂತೂ ಪರಿಸ್ಥಿತಿ ಚಿಂತಾಜನಕ ಆಗೋಗಿದೆ. ಮೊದಲೇ ಸಿಲಿಂಡರ್ ಸಮಸ್ಯೆಯಲ್ಲಿ ಜನ ಪರಿತಪಿಸುವಂತಹ ಸಂದರ್ಭ, ವ್ಯಾಪಾರಗಳಿಲ್ಲದೇನೆ ಜನ ಒದ್ದಾಡುವಂಥ ಪರಿಸ್ಥಿತಿ. ಅಂಥದ್ರಲ್ಲಿ ಈ ರಸ್ತೆ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಸಾರ್ವಜನಿಕರಿದ್ದಾರೆ, ಏನು ಹೇಳ್ತಾರೆ ಅಂತ ಹೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಅಂತ, ಸಮಾಜ ಸೇವಕರು. ಸರ್, ಇದು ರಸ್ತೆದೇನಪ್ಪ ಅಂತಂದ್ರೆ ಆಲ್ರೆಡಿ ಟಾರ್ ರೋಡ್ ಇತ್ತು. ಟಾರ್ ರೋಡು ಇಷ್ಟಿತ್ತು ಆಲ್ರೆಡಿ. ಅದ್ರ ಮೇಲೆ ಸುಮ್ಮನೆ ಒಂದು ಪ್ಯಾಚಪ್ ಮಾಡ್ಕೊಂಡು ಹೋದ್ರೆ ಇದು ಎವ್ರಿಥಿಂಗ್ ಕರೆಕ್ಟ್ ಆಗಿರೋದು. ಇದು ಸುಮ್ಮನೆ ಆಗಿದ್ಬಿಟ್ಟು CC ರೋಡ್ ಮಾಡೋದು ನೆಸೆಸರಿ ಇರಲಿಲ್ಲ. CC ರೋಡಪ್ಪ ಅಂತಂದ್ರೆ ಪರ್ಮನೆಂಟ್ ಆಗಲ್ಲ. ಇದು ಟಾರ್ ರೋಡೇ ಕರೆಕ್ಟು, ಅದು ತೆಗೆದ್ಬಿಟ್ಟು ಇದು ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದು ಒಂದು 100 ಕೋಟಿ ಪ್ರಾಜೆಕ್ಟು. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ. ಒಂದು 100 ಕೋಟಿ ಪ್ರಾಜೆಕ್ಟ್ ಇದು. ಸುಮ್ಮನೆ ಅನ್ನೆಸೆಸರಿ ಇಷ್ಟು. ಇದು ಕಮ್ಮಿ ಬಜೆಟಲ್ಲಿ ಆಗ್ಬೋದಿತ್ತು ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೊಟ್ಟರೆ. ಇದು ಕೊಟ್ಟಿರೋದು ಆಂಧ್ರ ಪ್ರದೇಶ ಅವರಿಗೆ. ಆಂಧ್ರ ಪ್ರಾಜೆಕ್ಟ್ ಟೆಂಡರ್ ತೊಗೊಂಡಿರೋದು ಇದು. ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ತಿಂದವ್ರೆ ಅಂತ ಅನ್ನೋದು ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಇಷ್ಟೆಲ್ಲ ಆಗ್ದೈತೆ, ಕಂಪ್ಲೇಂಟ್ ಮಾಡಿದ್ರು ಯಾರು ರೆಸ್ಪಾನ್ಸ್ ಇಲ್ಲ. ಆಯಿತು, CM ಅವ್ರಿಗೆ ಇನ್ಫಾರ್ಮೇಷನ್ ತನಕ ನಾನು ಮಾಡಕ್ಕೆ ಟ್ರೈ ಮಾಡಿದ್ದೀನಿ, ಆಗಿಲ್ಲ, ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂತೇಳಿರಿ. ಅವ್ರು ಬಂದು ಅದೇ CMಗೆ ಇಲ್ಲೇನೋ ನಿಧಿ ಸಿಕ್ಕಿದೆ ಅಂತಂದ್ರೆ ಟಕ್ ಅಂತ ನನಗೆ ಫೋನ್ ಮಾಡ್ತಾರೆ, ಡೈರೆಕ್ಟ್ ನನ್ನ ನಂಬರ್ ಫೋನ್ ಮಾಡ್ತಾರೆ CM. ಯಾರೋ ನಮ್ಮ ಸಿದ್ದರಾಮಯ್ಯ, ಅದು ನನಗೆ ನಿಧಿ ಸಿಕ್ಕಿದೆ ಅಂತ ನಾನು ಇನ್ಫಾರ್ಮೇಷನ್ ಮಾಡಿದ್ರೆ. ಇದು ಅಗ್ದವ್ರೆ, ಮಕ್ಕಳು ಬೀಳ್ತವ್ರೆ, ಜನಗಳು ಬೀಳ್ತವ್ರೆ ಅಂತಂದ್ರೆ ಅವ್ರು ಕೇರ್ ಮಾಡಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ. ಅದೇ ನಿಧಿ ಸಿಕ್ಕಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನನಗೆ ಡೈರೆಕ್ಟ್ ನನಗೆ ಫೋನ್ ಮಾಡ್ತಾನೆ, ಗುರು ಎಲ್ಲಿದೆಯಾ ಅಂತ, ಎಷ್ಟು ಸಿಕ್ಕಿದೆ ಅಂತ ಕೇಳ್ತಾರೆ. ಸಿದ್ದರಾಮಯ್ಯದ ಏನು ರೀ ಅದು ಕತೆ? ಏನಾಗ ನೀವು ಇದು ಯಾರು ಕಂಪ್ಲೇಂಟ್ ಮಾಡಿದ್ರೆ? ಸರ್, ಎಲ್ಲರೂ ಕಂಪ್ಲೇಂಟ್ ಮಾಡಾಯ್ತು. ಇದು ಪ್ರೊಸೆಸಿಂಗ್ ಆಯ್ತಾ ಇಲ್ಲ. ಇದು 1.5 ವರ್ಷ ಪ್ರಾಜೆಕ್ಟ್ ಇನ್ನೂ ನಡೀತಾ ಇದೆ. ಅವ್ನು ಯಾರೋ ಹೇಳ್ತಾರಲ್ಲ 6 ತಿಂಗಳೆಲ್ಲ ಆಯಿತು. ಇದು 1.5 ವರ್ಷ ಆಯಿತು ಸರ್. ಹಿಂಗೆ ಕೆದಿರ್ತವ್ರೆ ಅಷ್ಟೇ, ಅಗಿತವ್ರೆ ಅಷ್ಟೇ. ಈಗ BWSSB ಅವರು ಅದನ್ನು ಪೈಪ್ಲೈನ್ ಹಾಕ್ಬೇಕು ಅಂತೇಳಿ GB ಅವ್ರು ಹೇಳ್ತಾರೆ. GB ಅವ್ರಿಗೆ ಕೇಳಿದ್ರೆ ಇಲ್ಲ, ಇವರು ಇದನ್ನ ಕೇಬಲ್ಗಳು ಹಾಕೋದಿದ್ದಾವೆ ಅಂತ ಹೇಳ್ತಾರೆ. ಒಬ್ರಿಗೆ ಕೇಳಿದ್ರೆ ಒಬ್ರಿಗೆ ಬಟ್ ತೋರಿಸ್ತಾ ಇದ್ರೆ ಏನು ಹೇಳ್ತೀವಿ? ಸರ್, ಫಸ್ಟು ಒಬ್ಬರು ಬಂದು ಟಾರ್ ಹಾಕ್ತಾರೆ, ಆಮೇಲೆ ಮತ್ತೊಬ್ಬರು ಬಂದು ಅದು ಅಗಿತಾರೆ, ಇನ್ನೊಬ್ಬರು ಬರ್ತಾರೆ, ಅದು ಅಗದ್ಬಿಟ್ಟು ಇನ್ನೊಂದು ಪೈಪ್ ಹಾಕಿ ಹೋಗ್ತಾರೆ, ಆಮೇಲೆ ಇನ್ನೂ ನೆಕ್ಸ್ಟ್ ರೋಡ್ ಮಾಡ್ತಾರೆ, ಮತ್ತೆ ಅದು ಅಗದ್ಬಿಟ್ಟು ಮತ್ತೆ ಒಬ್ಬರು ರೋಡ್ ಪೈಪ್ ಹಾಕ್ತಾರೆ. ಬರೀ ಇದೇ ಆಗ್ತಿರೋದು. ಇನ್ನೊಂದೇನಪ್ಪ ಅಂತಂದ್ರೆ ಈ ರೋಡ್ ಮೇಲೆ ಇದು ಪ್ರಾಜೆಕ್ಟ್ ಮುಗೀತಾ ಏನಿಲ್ಲ ಅಂತಂದ್ರೆ ಒಂದು 100 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದಾರ ನನ್ನ ಪ್ರಕಾರ. ಬೇಕು ಅಂತಂದ್ರೆ ನನ್ನ ಕಡೆ ಎವಿಡೆನ್ಸ್ ಇದೆ, ವಿಡಿಯೋಸು ಇದೆ. 10 ಜನ ಬಿದ್ದವ್ರು. ನಮ್ಮ ಫ್ರೆಂಡು ಇದು ಬಿದ್ದು ಇಲ್ಲಿ ಇದು ಕಣ್ಣಿಗೆ ಹಚ್ಕೊಂಡು ರೋಡ್ ನೋಡಿ, ಇಲ್ಲಿ ಆ ಕಡೆಯಿಂದ ವಾಹನಗಳು ಬರ್ತಾ ಇದಾವೆ, ಈ ಕಡೆಯಿಂದ JCB ಹಿಂಗೆ ಹೋಗ್ತಾ ಇದೆ. ನೋಡಿ ಪರಿಸ್ಥಿತಿ ನೋಡ್ರಿ ಹೆಂಗಿದೆ ಅಂತಂದ್ರೆ, ಹೆಂಗಿದು ಜನ ಪಾಪ ಇಲ್ಲಿ ಓಡಾಡಬೇಕು. ಇಲ್ಲಿ ಕಣ್ಣೆದ್ರಿಗೆ ಕಾಣ್ತಾ ಇದೆ. ಇದು ಅಪಘಾತಗಳಾಗಿ ಜನ ಪ್ರಾಣನ ಕಳ್ಕೊಂಡ್ರೆ ಯಾರು ಜವಾಬ್ದಾರಿ? ನೋಡಿ, ಈ ಭಾಗದ ಸೈಡಿಂದ ಹೋಗಿ ಇಲ್ಲಿ ಯಾರಾದ್ರೂ ಬಿದ್ರು ಅಂತಂದ್ರೆ ಯಾವುದೇ ಸುರಕ್ಷತೆ ಕ್ರಮ ಇಲ್ಲ. ಇಲ್ಲಿ ಯಾವುದೇ ಸುರಕ್ಷತೆ ಕ್ರಮ ಇಲ್ಲ, ಒಂದು ಬ್ಯಾರಿಕೇಡ್ ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ, ಎಂಥದೂ ಇಲ್ಲ. ನೋಡಿ ಇಲ್ಲಿ ಯಾವ ರೀತಿ ಇದು ಕಬ್ಬಿಣದ ಇವು ಯಾವ ರೀತಿ ಬಂದಿದೆ, ರಾಡ್ಗಳು ಯಾವ ರೀತಿ ಇದಾವೆ. ಇದರಲ್ಲಿ ಬಿದ್ದು ಯಾರ ತಲೆಗೆಲ್ಲ ಹೊಡ್ಕೊಂಡ್ರೆ ಯಾರು ಜವಾಬ್ದಾರಿ? ಇದಕ್ಕೆ ಹೇಳೋರು ಯಾರು? ಹೇಳೋರಿಲ್ಲ, ಕೇಳೋರಿಲ್ಲ. GB ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಹೆಲ್ಪ್ಲೈನ್ ಅಂತ ಹೇಳ್ತಾರೆ. ಯಾವ ಕರ್ಮದ ಹೆಲ್ಪ್ಲೈನ್ ಇಟ್ಕೊಂಡಾರ ಒಂದಂತೂ ಗೊತ್ತಾಗ್ತಲ್ಲ. ಏನು ಹೆಲ್ಪ್ಲೈನ್ ಮಾಡ್ತಾರೋರು, ಏನು ಹೆಲ್ಪ್ ಮಾಡ್ತಾರೋರು? ಆ ಹೆಲ್ಪ್ಲೈನೇ ಕೆಟ್ಟ ಕೆರೆ ಹಿಡ್ದೋಗಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. GB ಅಧಿಕಾರಿಗಳು ಯಾರಾದರೂ ಒಬ್ಬರಿಬ್ರು ಇಂಜಿನಿಯರ್ ಯಾರಾದರೂ ಫೋನ್ ಕನೆಕ್ಷನ್ಗೆ ಸಿಕ್ಕಿದ್ರೆ ನಾವು ಸೆನ್ಸಸ್ ಡ್ಯೂಟಿಯಲ್ಲಿ ಇದ್ದೀವಿ ಅಂತಾರೆ. ಯಾರು ಕೂಡ ನೀವು ಏನಾಗಿದೆ, ಏನು ಸಮಸ್ಯೆ ಆಗಿದೆ, ಏನಾಗಿದೆ ಏನೂ ಕೂಡ ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಜನ ನೊಂದು ಬೆಂದು ಶಾಪ ಹಾಕ್ತಾ ಇದ್ದಾರೆ. ಆದರೆ ಇವ್ರು ಯಾರು ಕೂಡ ಅದಕ್ಕೆ ಕಿವುಡರಾಗಿದ್ದಾರೆ, ಯಾರೂ ಕೂಡ ಮಾತಾಡೋದಿಲ್ಲ, ಮೂಕರಾಗಿದ್ದಾರೆ. ನಿಜವಾಗಿಯೂ ಇದು ಅತ್ಯಂತ ನೋವಿನ ಸಂಗತಿ. ಈಗ ಹೇಳಿದ್ರು, ಸಾರ್ವಜನಿಕರು ಹೇಳಿದ್ರು, 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂತಿದ್ದು. ಒಂದು ಅರ್ಧ ಕಿಲೋಮೀಟ್ರಿಗೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಜನರನ್ನು ತೊಂದರೆಗೆ ಹಾಕುವಂಥ ಪರಿಸ್ಥಿತಿಗೆ ಇವರು ಹೋಗ್ತಾರೆ ಅಂತಂದರೆ ಜನರ ಟ್ಯಾಕ್ಸು,
ಇದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಇವ್ರ ಅಂಗಡಿ ಪಾಪ ವ್ಯಾಪಾರಸ್ಥರು ಅವರು ಕೂಡ ಟ್ಯಾಕ್ಸ್ ಕಟ್ಟಬೇಕು. GST ಮತ್ತೊಂದು ಎಲ್ಲ ಬಾಗ್ಲ ಹೋಗ್ಬಿಟ್ಟಿದ್ರು ನೋಡ್ರಿ. ಇಲ್ಲಿ ಆ ಎದುರುಗಡೆಗೆ ಅವರು ಒಂದು ಇದಿದೆ, ಇಲ್ಲಿ ಆ ಎದುರುಗಡೆ ಈ ರೀತಿ ಮೋಟರ್ ಅಂಗಡಿ ಇದೆ. ಈ ರೀತಿ ಮಣ್ಣು ಹಾಕಿದ್ರೆ ಎಲ್ಲಿಂದ ಮೋಟ್ರ್ ಓಡಿಸ್ತಾರೆ ಅವರು? ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ? ಅಧಿಕಾರಿಗಳನ್ನ ಯಾರನ್ನಾದ್ರೂ ಕೇಳಿಬಿಟ್ರೆ ಇಲ್ಲ ಏನು ಸಮಸ್ಯೆ ಇಲ್ಲ, ನಾವು ಹೆಲ್ಪ್ಲೈನಲ್ಲಿ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೂ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜನ ನೊಂದು ಬೆಂದು ಹೋಗ್ತಾ ಇದ್ದಾರೆ. ನಿಜವಾಗಿಯೂ ಪದೇ ಪದೇ ಹೇಳ್ತಾ ಇದ್ದೀವಿ, ನಾಚಿಕೆ ಮಾನ ಮರ್ಯಾದೆ ಈ ಅಧಿಕಾರಿಗಳಿಗಿದ್ರೆ ಜನರ ತೆರಿಗೆ ಹಣದಲ್ಲಿ ಸಂಬಳವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಬಂದು ಸ್ಪಂದಿಸಬೇಕು. ತಾವು ಸಂಬಳ ತಗೊಂತಾ ಇರ್ತಕ್ಕಂಥದ್ದು ಜನರ ದುಡ್ಡು, ಅದಕ್ಕೇನಾದರೂ ಒಂದು ಬೆಲೆ ಕೊಡಬೇಕು ಅಂತಂದರೆ ಅವರು ಖಂಡಿತವಾಗಿಯೂ ಬಂದು ಜನಗಳು ಏನು ನೊಂದಿದ್ದಾರೆ, ಪರಿತಪಿಸ್ತಾ ಇದ್ದಾರೆ, ಅಪಘಾತಗಳಾಗಿ ಸಾಯ್ತಾ ಇದ್ದಾರೆ, ಅವರ ರಕ್ಷಣೆಗೆ ಬರಬೇಕು. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ರಾಜಕಾರಣಿಗಳು, ಈ ಭಾಗದ ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡ ಜನರ ನೋವಿಗೆ ಸ್ಪಂದಿಸದೆ ಹೋದರೆ ಪರಿಸ್ಥಿತಿ ಗಂಭೀರ ಆಗ್ತದೆ ಅನ್ನುವಂಥದ್ದನ್ನು ನಾವು ಕೂಡ ಹೇಳ್ತೇವೆ. ಇದಕ್ಕೆ ಬೆನ್ನು ಬಿದ್ದು ನಮ್ಮ ಸಂಪೂರ್ಣ ನ್ಯೂಸ್ನ ಮೂಲಕ ಇಂತಹ ಹೆಜ್ಜೆ ಹೆಜ್ಜೆಗೂ ಇರ್ತಕ್ಕಂತಹ ಪರಿಸ್ಥಿತಿಗಳನ್ನು ನಾವು ಜನರುಗಳ ಎದುರುಗಡೆ ಇಡ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.